ಪಡೆದೆ ಕಣ್ಣಿಲ್ಲದಿದ್ದರು ನೀನೆ ಕಣ್ಣೆನ್ನುತ್ತಾ ಮಗನೇ ಕಣ್ಣಿಲ್ಲದಿದ್ದರು ನೀನೆ ಕಣ್ಣೆನ್ನುತ್ತಾ ಇಟ್ಟಿದ್ದೆ ನಿನ್ನ ಮೇಲೆ ಎಲ್ಲ ಮಮತೆಯಾನ ಇಟ್ಟಿದ್ದ ನಿನ್ನ ಮೇಲೆ ಎಲ್ಲ ಮಮತೆಯ ಕಾಣ ಕುಮಾರ ಏನಂದಿಯೋ ಪಾಪಿ ದಶರಥ, ನನ್ನ ಮಗನನ್ನ ನೀನು ಕೊಂದೆಯಾ? ಆ ಶ್ರವಣ ಋಷಿಯು ಕೂಡ ಘೋಷದಿಂದ ಕೂಗ್ಕೊಂಡ, ನನ್ನ ಮಗ ನಿನ್ನ ಬಾಣಕ್ಕೆ ಬಲಿಯಾದನೆ. ಛೇ ಪಾಪಿ, ತೊಟ್ಟು ನೀರು ಬಾಯಿಗೆ ಬಿಡುವರಿಲ್ಲದೆ ಅಮ್ಮ ಅಪ್ಪ ಅಂತ ನನ್ನ ಮಗ ಯಾವ ರೀತಿ ಪ್ರಾಣ ಬಿಟ್ಟನೋ, ನೀನು ಸಾಯುವಾಗ ಅದೇ ರೀತಿಯಾಗಿ ಪ್ರಾಣ ಬಿಡು. ನೀನು ಸಾಯುವಾಗ ಹೆಂಡತಿ ಮಕ್ಕಳು ಯಾರು ನಿನ್ನ ಬಳಿ ಸೇರದೆ ಹೋಗಲಿ. ಪುತ್ರ ಶೋಕದಿಂದ ಪ್ರಾಣ ಬಿಡು. ಪುತ್ರ ಶೋಕದಿಂದ ನೀನು ಸಾಯಿ ಅಂತ ಹೇಳಿ ಆ ತಂದೆ ತಾಯಿ ಇಬ್ಬರು ಮಿಲಿ ಮಿಲಿ ಜೈ ಇಂದಿರಾ ರಮಣ ಗೋವಿಂದ. ದಶರಥನಿಗೆ ಮಂಕು ಕವಿದಂತಾಯಿತು. 3 ಶವಗಳಾದೋ, 3 ಸಾವಿಗೆ ದಶರಥನಿಗೆ ಕಾರಣನಾಗ್ಬಿಟ್ಟ. ದಿಕ್ಕು ತೋಚದಂತಾಯಿತು. ಅಲ್ಲಲ್ಲಿ ಬಿದ್ದಿದ್ದ ಸೌದೆಗಳನ್ನ ಒಣಸೌದೆಯನ್ನು ಎಳ್ಕೊಂಡು ಬಂದ, ಸಾಲಾಗಿ ಜೋಡಿಸಿದ. ದುಃಖದಿಂದ 3 ಶವಗಳನ್ನ ಸೌದೆ ಮೇಲಿಟ್ಟ. ಕೈಯಲ್ಲಿ ದಕ್ಷಿಣೆಯನ್ನು ಹಿಡ್ಕೊಂಡು ಶಿವನೇ ಹೇ ಪರಮಾತ್ಮ ಎಂದು ಹಿಟ್ಟ. ಧಗ 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 ಉರಿತಾ ಇದೆ. ಆ ಉರಿದಂತ ಜ್ವಾಲೆ ಬೆಂಕಿ ಇವನು ಹೃದಯದಲ್ಲಿ ಎತ್ಕೊಳ್ಳೋಕೆ ಶುರುವಾಗುವುದು. ಹೃದಯದಲ್ಲಿ ಉರಿತಾ ಇದೆ. ಸಾಮಾನ್ಯವೇ? ನ್ಯಾಯ, ನೀತಿ, ಸತ್ಯ, ಧರ್ಮ, ಕರುಣೆ ಎಲ್ಲವನ್ನ ಉಳ್ಳಂತ ರಾಜ 3 ಸಾವಿಗೆ ಕಾರಣನಾದ ಅಂದ್ರೆ ಮನಸ್ಸಿಗೆ ಎಷ್ಟು ನೋವಾಯಿತು. ಬಂದುಬಿಟ್ಟ ಅರಮನೆಗೆ. ಮಗಾಡಿ ಆಗಿ ಮಲಗಿಬಿಟ್ಟ. ಈ ಭೂಮಿಗೆ ನಾನು ಭಾರವಾಗುತ್ತೆ, ನನಗೆ ಈ ಪ್ರಪಂಚವೇ ಬೇಡ. ಅವರು ಯಾವ ರೀತಿ ಆಗಿ ಸತ್ರು ನಾನು ಹಂಗೆ ಪ್ರಾಣ ಬಿಟ್ಬಿಡ್ತೀನಿ ಭಗವಂತ, ನನಗೆ ಆ ಸಾವನ್ನು ನೀನು ಕೊಟ್ಬಿಡಪ್ಪ ಅಂತ ಹೇಳಿ ಅನ್ನ ಆಹಾರ ಎಲ್ಲ ಬಿಟ್ಟು ಮಗಾಡಿ ಹಾಕಿಬಿಟ್ಟ. ಪಟ್ಟದ ಅರಸಿಯರು, ಕೈಕ ಕೌಸಲ್ಯ ಸುಮಿತ್ರಿಯರು, ಎಲ್ಲ ಉಪಪತ್ನಿಯರೆಲ್ಲ ಬಂದು ಸೇವೆ ಮಾಡ್ತಾ ಇದ್ದಾರೆ. ಯಾರು ಸೇವೆ ಮಾಡ್ತಾ ಇದ್ರು ಕಣ್ಬಿಡ್ತಾ ಇಲ್ಲ, ಮೇಲೆ ಕೇಳ್ತಾ ಇಲ್ಲ. ಊಟ ತಿನ್ನಲಿಲ್ಲ, ನೀರು ಕುಡಿಲಿಲ್ಲ. ಗುರುಗಳಾದ ವಶಿಷ್ಠ ಮಹರ್ಷಿಗಳನ್ನು ಅರಮನೆ ಕರೆಸಿದ್ರು. ಗುರುಗಳೇ, ನಮ್ಮ ವಂಶವೇ ಇಲ್ಲಿ ನಿಂತು ಹೋಗಾಗಿದೆ. ಮಹಾರಾಜರು ಏನು ಅಂತ ಹೇಳ್ತಾ ಇಲ್ಲ, ಕಣ್ಣು ಬಿಡ್ತಾ ಇಲ್ಲ, ಊಟ ಮಾಡಲಿಲ್ಲ, ತೊಟ್ಟು ನೀರು ಕುಡಿಲಿಲ್ಲ. ಇದಕ್ಕೆ ನೀವೇ ದಾರಿ ತೋರಿಸ್ಬೇಕು ಸ್ವಾಮಿ. ಗುರುಗಳು ಎಲ್ಲವನ್ನು ಬಲ್ಲಂತವರು ಮಹರ್ಷಿಗಳು ಬಂದು ನೋಡಿದ್ರು. ರಾಜ ವತ್ಸ ದಶರಥ ಕಂಡ್ಬಿಟ್ರ. ಗುರುಗಳೇ ಬಂದಿರ, ಪಾಪಿ ಆದ ನನ್ನ ನೋಡಕ್ ಬಂದ್ಬಿಟ್ರ. ನಾನು ಈ ಭೂಮಿಗೆ ಭಾರವಾಗಿದ್ದೀನಿ ಗುರುಗಳೇ, ನಾನು ಬದುಕಬಾರದು, ನಾನು ಪ್ರಾಣ ಬಿಟ್ಬಿಡ್ಬೇಕು, ನಾನು ಸಾಯಲು ಸಿದ್ಧವಾಗಿದ್ದೀನಿ. ಏಕಪ್ಪ ರಾಜ, ಏನಾಯಿತು? ಸ್ವಾಮಿ, ಯಾರೂ ಮಾಡಿರ್ತಕ್ಕಂಥ ಮಹಾಪಾಪ ಕಾರ್ಯವನ್ನು ನಾನು ಮಾಡಿಬಿಟ್ಟಿದ್ದೀನಿ ಗುರುಗಳೇ, ಅದಕ್ಕಾಗಿ ನಾನು ಈ ಭೂಮಿಗೆ ಹೊರೆಯಾಗಿದ್ದೀನಿ, ನನಗೆ ಜನ್ಮ ಬೇಡ. ರಾಜ, ಏನು ಅಂತ ಹೇಳಿದ್ರೆ ತಾನೇ ಗೊತ್ತಾಗಲು. ಈ ರೀತಿ ನೀನು ಮೌನವಾಗಿ ಒಗಟಾಗಿ ಹೇಳಿದ್ರೆ ನನಗೆ ಏನು ಗೊತ್ತಾಗಬೇಕು? ಹೇಳು ಗುರುಗಳೇ. ದುಷ್ಟ ಪ್ರಾಣಿಗಳನ್ನ ಭೇಟಿಯಾಡುವುದಕ್ಕೆ ಕಾಡಿಗೆ ಹೋಗಿದ್ದಾಗ ಮದಿಸಿದ ಮದಗಜವನ್ನು ತಪ್ಪಿಸಿಕೊಂಡು ನನಗೆ ಕಣ್ಮರೆಯಾಯಿತು. ಸಾಯಂಕಾಲವಾದ ಕಾರಣ ಆ ರಾತ್ರಿ ಅಲ್ಲೇ ಎಲ್ಲಿ ಸರೋವರದ ಬಳಿ ಆನೆ ನೀರು ಕುಡಿಯಲು ಬರುತ್ತೆ ಅಂತ ನಾನು ಕಾಯ್ದು ಕುಳಿತಿದ್ದೆ. ಆನೆ ಬರಲಿಲ್ಲ. ಬದಲಾಗಿ ಇಬ್ಬರು ಕುರುಡ ತಂದೆ ತಾಯಿಗಳಿಗೆ ಒಬ್ಬನೇ ಮಗನಾಗಿದ್ದಂಥ ಋಷಿಪುತ್ರ ಬಂದ ನೀರು ತಗೊಂಡು ಅಂತ. ಪಾಪಿಯಾದ ನಾನು ಹಿಂತಿರುಗಿ ನೋಡಲಿಲ್ಲ ಗುರುಗಳೇ. ಮದಿಸಿದ ಮದಗಜ ಜಲಪಾನ ಮಾಡುತ್ತಿದೆ ಅಂತ ತಿಳ್ಕೊಂಡು ಬಾಣವನ್ನು ಎಳೆದು ಬಿಟ್ಟು ಆ ಋಷಿ ಪುತ್ರನನ್ನು ಕೊಂದು ಬಿಟ್ಟೆ.
ಸಾಯುವಾಗ ಒಂದು ಮಾತು ಹೇಳಿದ ಸ್ವಾಮಿ. ಏನು ಹೇಳಿದಪ್ಪ? ನನಗೆ ಬಾಣ ಬಿಟ್ಟು ಕೊಂದ ಪುಣ್ಯಾತ್ಮ ನೀನೇ ಅಂತ ಕೈ ಮುಗಿದು, ನನಗೊಬ್ಬ ಮಗ ಇದ್ದರೆ ನೀನು ನನ್ನನ್ನು ಕೊಲ್ಲುತ್ತಿದ್ದೆಯಾ ಅಂತ ಹೇಳಿ ಪ್ರಾಣ ಬಿಟ್ಬಿಟ್ಟ ಗುರುಗಳೇ. ಪ್ರಾಣ ಕಡೆಗೆ ಜಲ ತರಲು ಬಂದಿದ್ದ ಮಗನಿಗೆ ನಾನೇ ಹೋಗಿ ಜಲ ಕೊಡೋಣ ಅಂತ ಹೇಳಿ ಹೋದೆ. ಆ ತಾಯಿ ನನ್ನನ್ನು ನಂಬಲಿಲ್ಲ. ಯಾರು ಹೇಳು ಅಂತ ಹೇಳಿದಾಗ ನಾನು ನಿಜಸ್ಥಿತಿ ಹೇಳಬೇಕಾಯಿತು. ಆಗ ಶಾಪ ಕೊಟ್ಟರು ನನಗೆ, ನೀನು ಸಾಯುವಾಗ ಹೆಂಡತಿ ಮಕ್ಕಳು ಯಾರು ನಿನ್ನ ಬಳಿ ಸೇರದೆ ಹೋಗಲಿ, ಸಾಯುವಾಗ ಹೆಂಡತಿ ಮಕ್ಕಳು ಯಾರು ನೀನು ಬಾಯಿಗೊಂತು ನೀರನ್ನು ಬಿಡುವಂತ ಹೋಗಲಿ, ಪುತ್ರ ಶೋಕದಿಂದ ಪ್ರಾಣ ಬಿಡುವು ನೀನು ಅಂತ ಹೇಳಿ ಅವರಿಬ್ಬರೂ ಪ್ರಾಣ ಬಿಟ್ಟುಬಿಟ್ಟು ಸ್ವಾಮಿ. ಇದಕ್ಕಿಂತಲೂ ಪಾಪ ಕಾರ್ಯ ನನಗೆ ಇನ್ನೇನಾಗಬೇಕು ಸ್ವಾಮಿ? ಆ ಪ್ರಾಯಶ್ಚಿತ್ತವನ್ನು ನಾನು ಯಾಕೆ ಮಾಡಿಕೊಳ್ಳಿ? ಅದಕ್ಕಾಗಿ ನಾನು ನಿರ್ಧಾರ ಮಾಡಿದ್ದೀನಿ, ನನಗೆ ಈ ಜನ್ಮ ಬೇಡ. ಎಲ್ಲಿ ಇನ್ನೊಂದು ಸಾರಿ ಹೇಳೋ, ಆ ಹೇಳಿದ ಮಾತನ್ನ ಇನ್ನೊಂದು ಸಾರಿ ಹೇಳೋ. ನನ್ನಂತ ಒಬ್ಬ ಮಗ ನಿನಗಿದ್ದು ರೆಡಿ, ನನಗಿದ್ದು ನಿನಗಿದ್ದರೆ ಒಡೆಯುತ್ತಿದ್ದೆಯಾ? ನನಗೆ ಪ್ರಾಣ ಬಿಟ್ಟು ಕೊಂದ ಪುಣ್ಯಾತ್ಮ ನೀನು ಏನಪ್ಪ? ಸಾಯುವಾಗ ಪುತ್ರ ಶೋಕದಿಂದ ಪ್ರಾಣ ಬಿಡು. ನೀನು ಸಾಯುವಾಗ ಹೆಂಡತಿ ಮಕ್ಕಳು ನಿನ್ನ ಬಳಿಯಲ್ಲಿ ಇರದೇ ಹೋಗಲಿ, ನಿನಗೆ ಬಾಯನ್ನು ತೊಟ್ಟು ಜಲವನ್ನು ಬಿಡುವುದಿಲ್ಲದಂತಾಗಲಿ. ದಶರಥ ನೀನು ಧನ್ಯನಾಗುತ್ತೆ ಕಣೆಯ ಗುರುಗಳು. ಸ್ವಾಮಿಗಳೇ ಏನು ಹೇಳ್ತಾ ಇದ್ದೀರಾ? ಹೌದಪ್ಪ, ಋಷಿ ಕೊಟ್ಟ ಶಾಪ, ಪತಿಪತಿರು ಕೊಟ್ಟ ಶಾಪ ಯಾವುದು ಸುಳ್ಳು ಆಗೋಂಗೇ ಇಲ್ಲ. ನಿನ್ಗೇನು ಶಾಪ ಕೊಡ್ತಾರ ಅವರು? ಹೆಂಡತಿ ಮಕ್ಕಳಾರು ನಿನ್ನ ಬಳಿ ಸೇರದೆ ಹೋಗ್ಲಿ, ಸಾಯುವಾಗ ಪುತ್ರ ಶೋಕದಿಂದ ಪ್ರಾಣ ಬಿಡು. ನೀನು ಮಕ್ಕಳಿಲ್ಲ ಅಂತ ಇದುವರೆಗೂ ಪರಿತಪಿಸ್ತಾ ಇದ್ದಲ್ಲಯ್ಯ. ಹೆಂಡತಿ ಮಕ್ಕಳು ನಿನ್ನ ಬಳಿಯಿಂದ ಹೋಗಿ ಮಕ್ಕಳಾಗಬೇಕಲ್ಲ ನಿನಗೆ. ಇಲ್ಲ ಶಾಪ ಸುಳ್ಳಾಗ್ತದೆ. ನೀನು ಪುನೀತನಾಗುತ್ತೆ ಎಂದು ಹೇಳಿದ ಶರಣ. ನೀನೀಗಲೇ ಸ್ನಾನ ಮಾಡಿಕೊಂಡು ಯಾಗಕ್ಕೆ ಸಿದ್ಧತೆಯನ್ನು ಮಾಡ್ಕೋ. ನಿನಗೆ ಖಂಡಿತ ಮಕ್ಕಳಾಗುತ್ತೆ, ನಿನ್ನ ಚಿಂತೆ ದೂರವಾಗುತ್ತೆ, ಲೋಕ ಕಲ್ಯಾಣವಾಗುತ್ತೆ. ಪುತ್ರ ಕಾಮೇಷ್ಟಿಯ ಯಾಗವ ನೀನೋ ಶೀಘ್ರದಿ ಮಾಡೋ ಹೇ ರಾಜ. ಪುತ್ರ ಕಾಮೇಷ್ಟಿಯ ಯಾಗವ ನೀನೋ ಶೀಘ್ರದಿ ಮಾಡೋ ಹೇ ರಾಜ. ಅಂಗವಂಗ ಕಾಳಿಂಗ ದೇಶದ ಎಲ್ಲರ ರಾಜರ ಕರೆದುತ್ತಲೇ ಕಾಮೇಷ್ಟಿಯಾಗೋಣ. ಎದ್ದೇಳೋ, ಮಂಗಳ ಸ್ನಾನ ಮಾಡಿಸಿ ದಶರಥ ಮಹಾರಾಜನಿಗೆ ಪುತ್ರ ಕಾಮೇಷ್ಟಿ ಅಂತಕ್ಕಂಥ ಯಾಗವನ್ನು ಮಾಡುವುದಕ್ಕೆ 3 ಜನ ಪತ್ನಿಯರಿಂದ ಋಷ್ಯಶೃಂಗ ಮುನಿಯನ್ನು ಕರೆಸಿ ಯಾಗ ಮಂಟಪವನ್ನು ನಿರ್ಮಾಣ ಮಾಡಿ ಯಜ್ಞೇಶ್ವರನ ಕುರಿತು ಶುಚಿರ್ಭೂತರಾಗಿ 3 ಜನ ಪತ್ನಿಯರು ದಶರಥ ಭೂಪ ಆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡುತ್ತಾ ಇದ್ದಾರೆ. ಆ ತುಪ್ಪವನ್ನು ಯಜ್ಞಕ್ಕೆ ಸುರಿತಾ ಇದ್ರೆ ಧಗ 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 ಬರ್ತಾ ಇದೆ. ದೇವರಾಜ ನಿನ್ನ ಚರಣ ಪಾವನಾಂಗ್ರಿ ಸರೋಜವದನ ದೇವ. ನೀನು ನಮಗೆ ಸಂತಾನ ಫಲವ ಬೇಡುವೆವೋ ದೇವ ನಿನ್ನ ನೀರು. ದೇವಾ 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 ನಮಗೆ ಸಂತಾನ ಫಲವನ್ನು ನೀಡು ಯಜ್ಞೇಶ್ವರ ಎಂಬುದಾಗಿ ಭಗವಂತನನ್ನ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದಾಗ ಯಾವ ಯಜ್ಞೇಶ್ವರ ಕೈಯಲ್ಲೊಂದು ಪಾತ್ರೆಯನ್ನು ಹಿಡಿದುಕೊಂಡು ಆ ದಗ ದಗ ದಗದ ಉಳಿತಕ್ಕಂಥ ಅಗ್ನಿಕೊಂಡದಿಂದ ಥಟ್ಟನ ಮೇಲಿದ್ದು ದಶರಥ ಮಹಾರಾಜ ತೆಗೆದುಕೋ ಈ ಫಲವನ್ನ. ಆ ಪಾಯಸ ಪಾತ್ರೆಯನ್ನು ಕೈ ಕೊಟ್ಟಾಗ ಧನ್ಯನಾದೆ ದೇವ, ಧನ್ಯನಾದೆ ಮಹಾರಾಜ. ಇದನ್ನು ನಿನ್ನ 3 ಜನ ಪುತ್ನಿಯರಿಗೂ ಸಮಭಾಗವಾಗಿ ಹಂಚಿಕೊಡು. ಅವರು ಊಟ ಮಾಡಿದ್ಯಾದ್ರೆ ಸಂತಾನ ಪ್ರಾಪ್ತಿಯಾಗುತ್ತೆ. ತಥಾಸ್ತು. ಆಶೀರ್ವಾದ ಮಾಡಿದ ಮೇಲೆ ಆನಂದದಿಂದ
ಆ ಪಾಯಸದ ಪಾತ್ರೆಯನ್ನು ತಂದು ಜ್ಯೇಷ್ಠಳಾದ, ಯಾರು ಜ್ಯೇಷ್ಠಳು ಎಲ್ಲ ಕೇಳ್ತಾ ಇದ್ದಾನೆ. ಜ್ಯೇಷ್ಠ ಪತ್ನಿ ಯಾರು ದಶರಥನಿಗೆ? ಆ ಜ್ಯೇಷ್ಠಳಾದ ಕೌಸಲ್ಯ ದೇವಿ ಕೈ ಕೊಡ್ತಾನೆ. ಇದನ್ನು ಸಮಭಾಗವಾಗಿ ಹಂಚಿಕೊಂಡು ಊಟ ಮಾಡಿದಾಗ ಕಾರಣಾಂತರ ಸೌಮಿತ್ರೆ ಅಲ್ಲಿ ಇರೋದಿಲ್ಲ. ಅರ್ಧರ್ಧ ಭಾಗವನ್ನು ಮಾಡಿಕೊಂಡು ಯಾವ ಕೈಕ ಮತ್ತು ಸುಮಿತ್ರೆ ಇಬ್ಬರು ಕೂಡ ಭಾಗ ಮಾಡ್ತಾ ಬರ್ತಾರೆ. ಇನ್ನೇನು ಊಟ ಮಾಡಬೇಕು. ಸುಮಿತ್ರೆಗೂ ಕೂಡ ಬಂದು, ಅಕ್ಕ ನಮ್ಮಲ್ಲಿ ಅವಳಿಗೂ ಪುತ್ರ ಸಂತಾನವಾಗಲಿ, ನಾನು ತೆಗೆದುಕೊಂಡಿರ್ತಕ್ಕಂಥ ಪಾಯಸದಲ್ಲಿ ಅರ್ಧ ಭಾಗವನ್ನು ಕೊಡ್ತೀನಿ, ನೀನು ತೆಗೆದುಕೊಂಡಿರ್ತಕ್ಕಂಥ ಪಾಯಸದ ಅರ್ಧ ಭಾಗವನ್ನು ಕೊಡು, ಅವಳು ಕೂಡ ನಮ್ಮಂತೆ ಮಕ್ಕಳನ್ನು ಪಡೆಯಲಿ, ಹಾಗೆ ಆಗಲಿ ಅಂತ ಹೇಳಿ ಇವಳು ತೆಗೆದುಕೊಂಡ್ರ ಪಾಯಸದ ಅರ್ಧವನ್ನು ಕೊಡ್ತಾಳೆ. ಆ ಮಹತಾಯಿ ಕೈಕಾದೇವಿ ತೆಗೆದುಕೊಂಡ ಪಾಯಸವನ್ನು ಅರ್ಧ ಕೊಟ್ಟಾಗ ಸುಮಿತ್ರೆಗೆ 2 ಭಾಗವಾಗುತ್ತೆ. ಒಬ್ಬರಿಗೆ ಒಂದೊಂದು ಭಾಗ ಸೇರಿಕೊಂಡು ಭಗವಂತನ ದಯದಿಂದ ಗರ್ಭವನ್ನು ಧರಿಸಿದ್ದಾರೆ. ಭಗವಂತನ ಅನುಗ್ರಹವಾಗಿದೆ. ಯಾವ ಭಗವಂತ ತಾನು ಅಭಯ ಕೊಟ್ಟಂತೆ ವೈಕುಂಠದಲ್ಲಿ ದಶರಥನಿಗೆ ಮಗನಾಗಿ ಕೌಸಲ್ಯ ಗರ್ಭಾಂಬುದಿಯೊಳಗೆ ಭಗವಂತ ವಿರಾಜಮಾನವಾಗಿ ಬೆಳೀತಾ ಇದ್ದಾನೆ. ಕಾಲ ಕಳೆಯುತ್ತಿದೆ. ದಿನ 1 2 3 4 ತೆರದೊಳಗೆ ಕಳೆಯಿತಾಗ ಕಾಲ ಮಾಸ 1 2 3 4 ತೆರ ಕಳೆಯಿತಾಗ ವೇಳೆ ಅನಿತ ದಿನಗಳನ್ನು ಕಳೆಯುತ್ತಲೀ ಪರಿಸನ್ನದಿ ವಾದಿಸುತ್ತಿರಲೋ ಮಹಾದೇವ ಮಹಾದೇವ ಓಂ ನಮಃ ಶಿವಾಯ. ದಿನ 1 2 3 4 5 6 ಈ ರೀತಿಯಾಗಿ ನವಮಾಸಗಳನ್ನು ಕಳೀತಾ ಇದ್ದಾರಂತೆ. ಶುಭ ಮುಹೂರ್ತ, ಶುಭ ನಕ್ಷತ್ರ, ಶುಭ ತಾರ ಸುಯೋಗದೊಳಗೆ ಮಹಾನುಭಾವ ದಶರಥ ಸಿಂಹಾಸನಾಧೀಶನ ಕುಳಿತಿದ್ದಾನೆ. ಇತ್ತ ಕಡೆ ಕೌಸಲ್ಯಾದೇವಿ ಒಂದು ಗಂಡು ಮಗುವನ್ನು ಪಡೆದಿದ್ದಾಳೆ. ಕೈಕಾದೇವಿಯು ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಯಾವ ಮಹಾತಾಯಿ ಸುಮಿತ್ರೆಯ ಗರ್ಭದಲ್ಲಿ ಅವಳಿ ಜವಳಿ ಮಕ್ಕಳು. ಓಡೋಡಿ ಒಂದು ಸೇವಕರು, ಪ್ರಭೋ ಮಹಾರಾಜ ನಿಮಗೆ 4 ಜನ ಮಕ್ಕಳು. ದಶರಥನಿಗೆ ಆನಂದವಾಗುವುದು. ಸಂತೋಷಕ್ಕೂ ಅಂದರೆ ಸ್ವಲ್ಪ ಏನಾದ್ರು ದುಃಖ ಆದ್ರೂ ಬ್ಯಾಂಕಲ್ಲಿ ಏನಾದ್ರು ದುಡ್ಡು ಇಟ್ಟಿದ್ರ ಬ್ಯಾಂಕೇ ಮುಳುಗೋಯ್ತಂತೆ ಹೊರಟಂಗೆ ತಿರುಗಿ ವಾಪಸ್ ಬರಲ್ಲ. ಸಂತೋಷಕ್ಕೂ ಹಾಗಾಗುತ್ತೆ, ದುಃಖವೊಂದಾಗಲೂ ಆಗುತ್ತೆ. ಇಲ್ಲಿ ಯಾವ ಮಹಾರಾಜ ದಶರಥ ಹೇಳ್ತೇನೆ, ಹೇ ಪರಮಾತ್ಮ, ನನ್ನ ಅಂಗಳದ ಮಂಗಳದ ಮುಂಬೆಳಕನ್ನು ತಂದೆ, ಪುಟ್ಟ ಪುಟ್ಟ ಹೆಜ್ಜೆಗಳು ಇಟ್ಟುಕೊಂಡು ಓಡಾಡುವ ಪುಟ್ಟ ಕಂದಗಳನ್ನು ನನಗೆ ಕೊಟ್ಟೆ, ನನಗಷ್ಟೇ ಸಾಕು ಅಂತ ಹೇಳಿ ಆ ರಾಜ್ಯದ ಆನಂದವಾಗಿ ಆ ದರ್ಬಾರನ್ನು ಬಿಟ್ಟು ಸತಿ ಇರ್ತಕ್ಕಂಥ ಬಳಿಗೆ ಬರ್ತಾನೆ. 4 ಜನ ಮಕ್ಕಳು ಆನಂದವಾಗಿ, ಪುಟ್ಟ ಮಕ್ಕಳು ಆ ತೊಟ್ಟಿಲ್ಲ ಹಾಡುತ್ತಾ ಇವೆ. ಮನಸ್ಸಿಗೆ ಆನಂದವಾಯಿತು. ಈ ದಿವಸವೇ ಹುಟ್ಟಿದ್ದವನು ಭಗವಂತ ರಾಮದೇವ. ಚೈತ್ರ ಮಾಸ ಹೇಳಿ ಸ್ವಲ್ಪ ವೃತ್ತಗಳಿಗೆ ಹೇಳಿ ಸರ್. ಇವರು ನಮ್ಮ ಇಲ್ಲ ಸವಳಿ ಹೇಳಿ ಸರ್. 2,000 ಮೀಟರ್ಸ್ ಕತೆ ಮಾಡೋರೆ. ಕಾರಣಾಂತರದಿಂದ ಆಪರೇಷನ್ ವೃತ್ತದ ಕತೆ ಮಾಡೋದು ಬಿಟ್ಬಿಟ್ರು. ಶುಭ ನಕ್ಷತ್ರ, ಶುಭತಾರ ಸುಯೋಗದೊಳಗೆ ಆ ಮಕ್ಕಳಿಗೆ ನಾಮಕರಣವನ್ನೇ ಮಾಡಬೇಕು ಅಂತ ಏರ್ಪಾಡು ಮಾಡ್ದ. ಎತ್ತ ಸೂತಕ 10 ದಿವಸ, ಸತ್ತ ಸೂತಕ 11 ದಿವಸ, ನೆರದ ಸೂತಕ 16 ದಿವಸ, ಋಣಾಂತಕನ ಸೂತಕ ಜನ್ಮ ಜನ್ಮಾಂತರ. 10ನೇ ದಿವಸಕ್ಕೆ ಮಕ್ಕಳಿಗೆ ನಾಮಕರಣವನ್ನು ಏರ್ಪಾಡು ಮಾಡಿದ್ದಾನೆ. ಗುರುಗಳಾಗ್ತಕ್ಕಂಥ ವಶಿಷ್ಠ ಮಹರ್ಷಿಗಳು ತನ್ನ ಶಿಷ್ಯಂದಿರೊಳಗೂಡಿ, ಗುರುಗಳೇ ಸೊಂಟಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ನಿಂತಿದ್ದಾರೆ. ಏನು ಆನಂದವೇ ಆನಂದ, ಸಂತೋಷವೇ ಸಂತೋಷ. ಅಂತಹ ಸಂತೋಷದ ಸಮಯದಲ್ಲಿ ಈ ಮಕ್ಕಳಿಗೆ ನಾಮಕರಣ ಮಾಡುತ್ತಾ ಇದ್ದಾರೆ. ಗುರುಗಳೇ ಏನಂತ ಹೆಸರಿಲ್ಲಪ್ಪ ಮಹಾರಾಜ, ತಮ್ಮ ಚಿತ್ತ ಹೇಳಿ ಸ್ವಾಮಿ. ನೀವೇ ಒಬ್ಬ ಶಿಷ್ಯನ ಕರೆದಂತೆ, ಬಾರಪ್ಪ ಇಲ್ಲಿ ತಗೊಳ್ಳೋಲ್ ಬರೆಯೋ
ಏನಂತ ಬರಲಿ ಗುರುಗಳೇ? ಓಂ ನಮೋ ನಾರಾಯಣಾಯ ಬರಲಿ ಗುರುಗಳೇ. ನಾರಾಯಣಾಯ ಅಂತಕ್ಕಂಥ ಅಕ್ಷರದಲ್ಲಿ ಬೀಜಾಕ್ಷರವಾದಂಥ ರಾಕ್ಷರ ತೆಗೆಯಪ್ಪ. ಆ ರಾಕ್ಷರ ತೆಗೆದಾಗ ಈಗ ಓದಪ್ಪ, ಓಂ ನಮೋ ನಾರಾಯಣಾಯ. ರಾ ಇಲ್ಲದಿದ್ರೆ ನಾರಾಯಣಾಯ ಅಂದರೆ ನಾರಾಯಣ ಅದರೊಳಗೆ ಇಲ್ಲ ಅಂತ ತೀರ್ಮಾನ ಆಗುತ್ತೆ. ಓಂ ನಮ ಶಿವಾಯ ಬರೆಯಪ್ಪ, ಬರದೆ ಗುರುಗಳೇ. ನಮ ಶಿವಾಯ ಅಂತಕ್ಕಂಥ ಬೀಜಾಕ್ಷರದಿಂದ ಮಾಹಕ್ಷರವನ್ನು ತೆಗೆದೆ ಗುರುಗಳೇ. ಈಗ ಓದು ನ ಶಿವಾಯ, ಶಿವ ಅದರೊಳಗಿಲ್ಲ. ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಮಂತ್ರದ ಬೀಜಾಕ್ಷರವಾದ ರಾಕ್ಷರವನ್ನು ತೆಗೆದು ಓಂ ನಮ ಶಿವಾಯ ಅಂತಕ್ಕಂಥ ಮಂತ್ರದ ಬೀಜಾಕ್ಷರವಾದ ಮಾಕ್ಷರವನ್ನು ತೆಗೆದು ರಾಮ ಕೌಸಲ್ಯ ಗರ್ಭಾಂಬುಲಿಯೋಳು ಜನಿಸಿದ ರಾಮನಿಗೆ ಏನಂತ ಹೆಸರಿಟ್ರು? ರಾಮ. ಇದೇ ರಾಮನಾಮ ಪರಮ ದಿವ್ಯ ನಾಮ, ಪರಮಾತ್ಮನ ನಾಮ ಜೈ ರಾಮ. ಪರಮಾತ್ಮನ ನಾಮ ಶ್ರೀರಾಮ. ಶಿಲೆಯ ಒಲಿದು ವನಿತೆಯ ಗೈದ ಶಿವಭಕ್ತ ರಾವಣ ಕೊಂದ. ಶಿಲೆಯ ಒಲಿದು ವನಿತೆಯ ಗೈದ ಶಿವಭಕ್ತ ರಾವಣ ಕೊಂದ. ಹಾಡಿ ಆಡಿ ಹೊಗಳುವ ನಾಮ ಭವ್ಯವಾದ ದಿವ್ಯ ನಾಮ. ನರರು ಸುರರು ಎಲ್ಲರೂ ತಾವು ಒಂದೇ ಆಗಿ ಜಪಿಸುವ ನಾಮ ಇದೇ ರಾಮನಾಮ, ಪರಮ ದಿವ್ಯ ನಾಮ, ಪರಮಾತ್ಮನ ನಾಮ ಶ್ರೀರಾಮ. ಪರಮಾತ್ಮನ ನಾಮ ಶ್ರೀರಾಮ. ಚಂದ್ರಕಾಂತಿ ಚಿಮ್ಮಿದ ನಾಮ, ತಾಯಿ ಶಬರಿ ಹಾಡಿದ ನಾಮ. ಚಂದ್ರಕಾಂತಿ ಚಿಮ್ಮಿದ ನಾಮ, ತಾಯಿ ಶಬರಿ ಹಾಡಿದ ನಾಮ. ಸುಗ್ರೀವ ಜಪಿಸಿದ ನಾಮ, ಹನುಮಂತನ ಪರಮಾನಾಮ. ನಾವು ನೀವು ಎಲ್ಲರೂ ಸೇರಿ ಒಂದಾಗಿ ಜಪಿಸುವ ನಾಮ. ನಾವು ನೀವು ಇದೇ ರಾಮನಾಮ, ಪರಮ ದಿವ್ಯ ನಾಮ, ಪರಮಾತ್ಮನ ನಾಮ ಶ್ರೀರಾಮ. ಪರಮಾತ್ಮನ ನಾಮ ರಾಮ ಅಂತ ಹೆಸರಿಟ್ರು. ಲಕ್ಷ್ಮಣ ಎರಡನೇವನೇ ಲಕ್ಷ್ಮೀ ಸ್ವರೂಪನಾಥಗಂತೂ ಲಕ್ಷ್ಮಣ. ಎರಡನೇನು ಭರತ, ಭಕ್ತಿ ಭರತ. ಕೈಕಾದಿ ಗರ್ಭದಲ್ಲಿ ಜನಿಸಿದ ಮಗುವಿಗೆ ಭಕ್ತಿ ಭರತ ಅಂದರೆ ಭಾತೃವಾತ್ಸಲ್ಯವನ ಬಲ್ಲವನೇ ಭರತ ಅಂತ ಹೇಳಿ ಆ ಮಗುವಿಗೆ ಭರತ ಅಂತ ಹೇಳಿದರು. ಸೌಮಿತ್ರೆಯ ಗರ್ಭದಲ್ಲಿ ಜನಿಸಿದ ಮಗುವಿಗೆ ಅವಳಿ ಜವಳಿ ಮಕ್ಕಳು. ಲಕ್ಷ್ಮಣ ಲಕ್ಷ್ಮೀ ಸ್ವರೂಪನಾದಂತು ಲಕ್ಷ್ಮಣ. ಜಗನ್ಮಾತೆಯಾದ ಸೀತಾದೇವಿಯನ್ನು ಕಳ್ಕೊಂಡಾಗ ಅಷ್ಟೇ ಬೇಡ, ಅವನ ದುಃಖವನ್ನು ಸಮನ ಮಾಡಬೇಕಾದ್ರೆ ಲಕ್ಷ್ಮೀ ಸ್ವರೂಪವಾದ ಒಂದಂಶ ಲಕ್ಷ್ಮಣನಿಗಿತ್ತು ಅಂತ ಹೇಳ್ತಾರೆ ಜ್ಞಾನಿಗಳು. ಆ ಲಕ್ಷ್ಮಿಯ ಒಂದಂಶ ಲಕ್ಷ್ಮಣನಿಗಿದ್ದ ಕಾರಣ ಆ ರಾಮದೇವರು ಲಕ್ಷ್ಮಣ ಸಾಂತ್ವನ ಹೇಳ್ಬಿಟ್ರೆ ಸುಮ್ಮನೆ ಆಗಿಬಿಡುತ್ತೆ, ಎಲ್ಲ ದುಃಖವನ್ನು ಮಾಡ್ಬಿಡುತ್ತೆ. ಆ ಪಂಚವಟಿಯಲ್ಲಿ ಸೀತೆಯನ್ನು ಕಳ್ಕೊಂಡಾಗ ದುಃಖ ಪಡುವಾಗ ಸಂಕಟ ಬಂದಾಗ ಆ ಲಕ್ಷ್ಮಣನ ಸೇವೆಯಿಂದ ತಾನು ಶಾಂತನಾಗ್ತಾ ಇದ್ದ ಅಂತ ಶಾಸ್ತ್ರ ಹೇಳುತ್ತೆ.
ಅಂತವನು ಲಕ್ಷ್ಮಣ. ಕಡೆಯದಾಗಿ ಶತ್ರುಘ್ನ, ವಿಘ್ನಗಳನ್ನು ದೂರ ಮಾಡ್ತಕ್ಕಂಥವನು. ಯಾವ ವಿಘ್ನಗಳನ್ನು? ನಮ್ಮ ಮನಸ್ಸೊಳಗಿರ್ತಕ್ಕಂಥ ವಿಘ್ನಗಳನ್ನು, ದುರಾಚಾರಗಳನ್ನು, ದುಷ್ಟತನವನ್ನು ದೂರ ಮಾಡ್ತಕ್ಕಂಥವನು ಶತ್ರುಘ್ನ. 4 ಜನ ಮಕ್ಕಳಿಗೂ ಕೂಡ ನಾಮಕರಣವನ್ನು ಏರ್ಪಾಡು ಮಾಡಿ ಆ ಅಯೋಧ್ಯ ನಗರದಲ್ಲಿ ಬಂಗಾರದ ತೊಟ್ಟಿಲಲ್ಲಿ 4 ಜನ ಮಕ್ಕಳನ್ನು ಮಲಗಿಸಿ ಆನಂದವಾಗಿ ಜೋಗುಳ ಹಾಡ್ತಾ ಇದ್ದಾರೆ. ಅಂದರೆ ಈಗ ಕಾಫಿ ಕುಡಿಯುವ ಜೋಗುಳ ಹಾಡಿದ್ರೆ ವ್ಯತ್ಯಾಸ ಆಗುತ್ತೆ. ಕಾಫಿ ಕುಡಿಯುವ ಇಲ್ಲ